ಒಂದು ಸಮಾಜ ನೋಡಿಯೋದು, ಒಂದು ಸಮಾಜ ಎತ್ತಿಕೋದು ರಾಜಕೀಯ ಓಟ್ಗೋಸ್ಕರಾಗಿ ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಇವತ್ತಿಗೆ ಬಿಡ್ರಿ. ಮುಂದಿನ ದಿನಗಳು ಏನಾದ್ರು ಮಾಡಿದ್ರೆ ನಿಮ್ಗೆ ರಾಜಕಾರಣದಲ್ಲಿ ತಕ್ಕ ಪಾಠ ಉತ್ತರ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ ಹೆಸರು ಹೇಳಕ್ ಹೋಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಹಳಷ್ಟು ಸುಮಾರು 5-6 ವರ್ಷಗಳಿಂದ ಬಹಳಷ್ಟು ಒಳ್ಳೆ ಅಭಿವೃದ್ಧಿಯನ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ. ಹಿಂದೆ ಇದ್ದಂತ ಸುಮಾರು 20-30 ವರ್ಷಗಳಿಂದ ಏನು ಕೆಲಸ ಆಗಲಿಲ್ಲ. ಇವತ್ತು ಈ ಒಂದು ಟೀಮು ಒಳ್ಳೆ ಕೆಲಸವನ್ನ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಏನು ಸರ್ಕಾರ 50 ಲಕ್ಷ ಬಿಡುಗಡೆ ಮಾಡ್ತೋ, ಇವತ್ತು 2.5 ಕೋಟಿಯಷ್ಟು ಕೆಲಸ ಮಾಡಿ ಇವತ್ತು ತಂಬಳ್ಳಿ ಮುನಿಯಪ್ಪನವರು ಒಳ್ಳೆ ಒಂದು ಹೆಸರನ್ನು ತಗೊಂಡಿದ್ದಾರೆ. ಕೆಲವು ಹಿತಾಸಕ್ತಿಗಳಿಗೆ ಹೊಟ್ಟೆ ಉರಿ ಬಂದು ಈ ತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ನನ್ನ ಅಣ್ಣ ತಮ್ಮಂದ್ರೆ ಕುಲಬಾಂಧವರವರು, ಅವ್ರ ಪಾಪ ಯಾರು ಹೇಳ್ಕೊಡ್ತಾ ಇದಾರೆ ಗೊತ್ತಿಲ್ಲ, ಅವರೆಲ್ಲ ಒಳ್ಳೆಯವರೇ. ಕೆಲವು ರಾಜಕಾರಣಿ ಹಿತದೃಷ್ಟಿಯಿಂದ ಹೇಳಿ ಇವತ್ತು ಅವ್ರನ್ನ ಕೆಡಿಸ್ತಾ ಇದ್ದಾರೆ. ಅವ್ರನ್ನ ಯಾವುದೇ ಕಾಲಕ್ಕೂ ನಮ್ಮ ಸಮಾಜದ ಪ್ರತಿಯೊಬ್ಬ ಕಟ್ಟೆ ಕಡೆ ಊರಲ್ಲಿರೋರು ಕೂಡ ನಾವು ಬೆಲೆ ಕೊಡ್ತೀವಿ. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಕಟ್ಟೆ ಕಡೆ ಬಡವನು ಕೂಡ ಕುರು ಸಮಾಜದವ್ರಿಗೆ ಬೆಲೆ ಕೊಡ್ತೀರಿ. ಬೆಲೆ ಕೊಟ್ಟು ಅವ್ರನ್ನ ಜೊತೆಯಲ್ಲಿ ಹಾಕೊಂಡು ನಾವು ಸಂಘಟನೆ ಮಾಡ್ತೀರಿ. ಇನ್ನಷ್ಟು ಬಲಿಷ್ಠವಾದಂಥ ಸಂಘಟನೆ ಮಾಡಿ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ಬೋದು, ಸುರೇಶ್ ಅಣ್ಣ ಇರ್ಬೋದು, ವರ್ತೂರು ಪ್ರಕಾಶ್ ಅವರು ಇರ್ಬೋದು, ಪ್ರಭಾಕರ್ ಇರ್ಬೋದು, ಇವ್ರ ಶಕ್ತಿ ಎಲ್ಲ ನಮ್ಮ ಜೊತೆಲಿ ಇದೆ. ಈ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಒಳ್ಳೆ ಶಕ್ತಿ ಬರ್ತೈತೆ. ರಾಜಕಾರಣಿಗಳಿಗೆ ಯಾರು ಈ ಸಮಾಜಕ್ಕೆ ತೊಂದರೆ ಕೊಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸೋದಂತೂ ನಾನು ಬಿಡಲ್ಲ. ಯಾಕಂದ್ರೆ ಸಮಾಜನ ಒಡಿಕೂಡ್ದು. ಎಲ್ಲಾ ಸಮಾಜಗಳು, ಈ ರಾಜ್ಯದಲ್ಲಿರುವಂತ ಎಲ್ಲಾ ಸಮಾಜಗಳು ಈ ಜಿಲ್ಲೆಯಲ್ಲಿ ನಮ್ಗೆ ಅಣ್ಣ ತಮ್ಮಂದಿರಿದ್ದಂಗೆ. ಒಂದು ಸಮಾಜ ನೋಡಿಯೋದು, ಒಂದು ಸಮಾಜ ಎತ್ತಿಕೋದು ರಾಜಕೀಯ ಓಟ್ಗೋಸ್ಕರಾಗಿ ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಇವತ್ತಿಗೆ ಬಿಡ್ರಿ. ಮುಂದಿನ ದಿನಗಳು ಏನಾದ್ರು ಮಾಡಿದ್ರೆ ನಿಮ್ಗೆ ರಾಜಕಾರಣದಲ್ಲಿ ತಕ್ಕ ಪಾಠ ಉತ್ತರ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ ಹೆಸರು ಹೇಳಕ್ ಹೋಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ.